ನಮಸ್ತೆ ಚುರುಕು ಚಿಂತನೆಯ ಮಿಥುನ ರಾಶಿ ವೀಕ್ಷಕರೇ, ಯಾವ ವಿಷಯವನ್ನಾದರೂ ಬೇಗ ಗ್ರಹಿಸಿ ಮಾತು ಮತ್ತು ಬುದ್ಧಿಯಿಂದಲೇ ದಾರಿ ಹುಡುಕುವ ನೀವು ಇಂದು ನಿಮ್ಮ ಜೀವನದಲ್ಲಿ ಏನಾದರೂ ಹೊಸ ತಿರುವು ಕಾಣಬಹುದೆಂದು ಕುತೂಹಲದಲ್ಲಿದ್ದೀರಾ? ನಿಮ್ಮ ಆಲೋಚನೆಗಳಿಗೆ ದಿಕ್ಕು ತೋರಿಸುವ ರಾಶಿಯ ಚಾನೆಲ್ಗೆ ನಿಮಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನಮ್ಮ ಚಾನೆಲ್ಗೆ ನೀವು ಹೊಸವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ದಿನದ ಸಂದೇಶವೇ ಇಲ್ಲಿನಿಂದಲೇ ಶುರುವಾಗುತ್ತದೆ. ನಿಮ್ಮ ಬುದ್ಧಿಗೆ ಸ್ಪಷ್ಟತೆ ಮತ್ತು ಮನಸ್ಸಿಗೆ ಶಾಂತಿ ಬರಲೆಂದು ಓಂ ಬುಧಾಯ ನಮಃ ಎಂದು ಕಾಮೆಂಟ್ ಮಾಡಿ. 2026 ಹೊಸ ವರ್ಷ ನಿಮ್ಮ ಅವಕಾಶಗಳಿಗೆ ಮತ್ತು ಸಾಧನೆಗಳಿಗೆ ಹೊಸ ಬಾಗಿಲು ತೆರೆಯಲಿ ಎಂಬ ಆಶಯದೊಂದಿಗೆ ಇಂದು ಮಿಥುನ ರಾಶಿ ಅವರ ಜೀವನಕ್ಕೆ ಬ್ರಹ್ಮಾಂಡ ಏನು ಸೂಚಿಸುತ್ತಿದೆ ಎಂದು ಈಗ ತಿಳಿಯೋಣ. ಆರೋಗ್ಯದ ಆರೈಕೆ ಮಾಡಿಕೊಳ್ಳಿ ಮತ್ತು ಎಲ್ಲವನ್ನು ಹೊಂದಿಸಿ. ಹಿಂದಿನ ದಿನ ನಿಮ್ಮ ಬಳಿ ಸಾಲವನ್ನು ಕೇಳುವ ಮತ್ತು ಸಾಲವನ್ನು ಹಿಂತಿರುಗಿಸದೆ ಇರುವ ನಿಮ್ಮ ಸ್ನೇಹಿತರಿಂದ ಮತ್ತು ಹೊರಗಿನವರಿಗೆ ಸಾಲವನ್ನು ಕೊಡುವುದು ತಪ್ಪಿಸುವ ಅಗತ್ಯವಿದೆ. ಸಾಮಾಜಿಕ ಸಮಾರಂಭಗಳು ಪ್ರಭಾವಿ ಪ್ರಮುಖ ಜನರೊಡನೆ ನಿಮ್ಮ ಬಾಂಧವ್ಯವನ್ನು ಇನ್ನಿಷ್ಟು ಸುಧಾರಿಸಲು ಒಂದು ಪರಿಪೂರ್ಣವಾದ ಅವಕಾಶ ಇದೆ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಮನಸ್ಸಿನ ಮಾತು ಹಂಚಿಕೊಳ್ಳಬೇಕಾದ ಭಾವನೆ ಸಮಯ ಇದು. ನಿಮ್ಮ ಸ್ನೇಹಿತರೊಂದಿಗೆ ಈ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಬೇಡಿ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಲಾಗಿದೆ. ಈ ಸಮಯವು ನೀವು ವ್ಯರ್ಥ ಮಾಡಿಕೊಂಡರೆ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಬಹಳಷ್ಟು ಕಠಿಣವಾದ ಪರಿಶ್ರಮ ಹಾಕಬೇಕಾಗಿ ಬರುತ್ತದೆ. ಸ್ನೇಹಿತರು ಮುಂಬರುವ ಸಮಯದಲ್ಲಿ ಬರಬಹುದು, ಆದರೆ ನಿಮಗೆ ಈ ಸಮಯ ಅಧ್ಯಯನಕ್ಕಾಗಿ ಅತ್ಯುತ್ತಮ ಸಮಯ ಇದು. ಈ ಸಮಯ ದುರುಪಯೋಗ ಮಾಡದೆ ಚೆನ್ನಾಗಿ ಬಳಸಿ. ವಿದ್ಯಾರ್ಥಿಗಳೇ ಸ್ವಲ್ಪ ಪ್ರಯತ್ನಗಳು ಮಾಡಿದ್ದಲ್ಲಿ ಈ ದಿನ ಸಂತೋಷದ ದಿನ ಆಗಿರುತ್ತದೆ. ಇಡೀ ದಿನ ಜನರೊಂದಿಗೆ ಕಳೆದ ಸಂಜೆಯ ನಂತರ ಸಂಪೂರ್ಣ ಸಮಯವನ್ನು ನೀವು ನಿಮ್ಮ ಸಂಗಾತಿಗೆ ನೀಡಬಹುದು. ಆದಾಯದ ಮೆಟ್ಟಿಗೆ ತೃಪ್ತಿಕರವಾಗಿರುತ್ತದೆ. ಎಲ್ಲರಿಗಿಂತಲೂ ನಿಮಗೆ ಮೈಲುಗಲ್ಲು ಇರುತ್ತದೆ. ತಾಳ್ಮೆಯಿಂದ ಕೆಲವು ಸಮಸ್ಯೆಗಳು ಬಗೆಹರಿಯುತ್ತವೆ. ದೇವಾಲಯಗಳಿಗೆ ಭೇಟಿ ನೀಡಲಾಗುವುದು. ವಾಹನಗಳು ಮತ್ತು ಆಭರಣಗಳು ದೊರೆಯುತ್ತವೆ. ಹಿಂದಿನ ನಡೆದಿರುವಂತಹ ಘಟನೆಗಳು ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಆಳವಾಗಿ ಕಾಡಲು ಪಡೆಯುತ್ತವೆ. ಈ ಸಮಯದಲ್ಲಿ ನಿಮಗೆ ನಿಮ್ಮ ವಿರೋಧಿಗಳು ಸಹ ನಿಮ್ಮ ಸಹಾಯಕ್ಕೆ ಬರುತ್ತಾರೆ. ನಿಮ್ಮ ವ್ಯವಹಾರಗಳಿನ ನಿರೀಕ್ಷೆಗಳು ನಿಜವಾಗುತ್ತವೆ. ಉದ್ಯೋಗದಲ್ಲಿರುವವರು ಏರಿಳಿತಗಳು ನಿವಾರಣೆಯಾಗುತ್ತದೆ. ವ್ಯವಹಾರದಲ್ಲಿ ಸ್ವಲ್ಪ ಲಾಭದಾಯಕವಾಗಿರುತ್ತದೆ. ನಿಮಗೆ ಕೈಗಾರಿಕಾ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ತುಂಬಾನೇ ಆಸಕ್ತಿಕರ ಆಗಿರುತ್ತೀರಿ. ಚಲನಚಿತ್ರ ಮತ್ತು ಟಿವಿ ಕಲಾವಿದರು ಹೊಸ ಭರವಸೆಗಳೊಂದಿಗೆ ಮುಂದುವರಿಯುತ್ತಾರೆ. ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಅವಕಾಶಗಳು ದೊರೆಯಬಹುದು. ವಿಶೇಷವಾಗಿ ಮಹಿಳೆಯರಿಗೆ ವಿದೇಶದ ಪ್ರಯಾಣಗಳು ಇರುತ್ತವೆ. ಇಂದು ಪ್ರಣಯ ಮತ್ತು ಹೊಸ ಕುತೂಹಲಗಳಿಂದ ಕೂಡಿದ ದಿನ. ನೀವು ಈ ದಿನ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಹೆಚ್ಚು ಆಸಕ್ತರಾಗಿರುತ್ತೀರಿ. ಬೇಸರ ತಪ್ಪಿಸಲು ಆಟ, ಹವ್ಯಾಸ ಅಥವಾ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಈ ದಿನ ವಿಶೇಷವಾಗಿರುವ ನಿಮಗೆ ಈ ಪ್ರೇಮ ಜೀವನಕ್ಕೆ ಉತ್ಸಾಹದಿಂದ ಮತ್ತು ಮೋಜು ತುಂಬಿರುತ್ತದೆ. ಈ ದಿನ ನಿಮ್ಮ ಅದೃಷ್ಟದ ಸಂಖ್ಯೆಗಳು 8, 14, 27. ಆರ್ಥಿಕ ಕ್ಷೇತ್ರದಲ್ಲಿ ಸಣ್ಣ ಲಾಭ. ಸಂಜೆ 4ರಿಂದ 7ರವರೆಗೂ ಶುಭ ಸಮಯ. ಪಶ್ಚಿಮ ದಿಕ್ಕು ಲಾಭದಾಯಕ. ಪರಿಹಾರಗಳು: ಶನಿವಾರದ ಶನಿಗ್ರಹದ ಆಶೀರ್ವಾದಕ್ಕಾಗಿ ಕಪ್ಪು ತಿಲಕವನ್ನು ದಾನ ಮಾಡಿ. ನೀಲಕಂಠರತ್ನ ಧರಿಸಿ. ಸಂಜೆಯ ಸಮಯದಲ್ಲಿ ಹನುಮಾನ್ ಚಾಲಿಸ್ ಪಠಿಸಿ. ಮಿಥುನ ರಾಶಿಯವರೇ, ನಿಮ್ಮ ನಾಳಿನ ಒಟ್ಟು ದಿನದ ಫಲ. ನಾಳೆ ನಿಮ್ಮ ದಿನ ಮಿಶ್ರ ಫಲ ಆಗಿರುತ್ತದೆ. ಮನಸ್ಸು ಚುರುಕಾಗಿರುತ್ತದೆ, ಆದರೆ ಒಂದೇ ಸಮಯದಲ್ಲಿ ಹಲವು ವಿಚಾರಗಳ ಬಗ್ಗೆ ಯೋಚಿಸುವುದರಿಂದ ಸ್ವಲ್ಪ ಗೊಂದಲಗಳು ಉಂಟಾಗಬಹುದು. ಮಾತುಕತೆ, ಮಾಹಿತಿ,
ವಿನಿಮಯ ಮತ್ತು ಸಂಪರ್ಕಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಒಳ್ಳೆಯ ಅವಕಾಶಗಳು ಬರುತ್ತವೆ. ಆದರೆ ತ್ವರಿತ ನಿರ್ಧಾರಗಳು ಅಥವಾ ಅತಿಯಾಗಿ ಮಾತನಾಡುವುದು ಸಮಸ್ಯೆಗೆ ಕಾರಣವಾಗಬಹುದು. ಕೆಲಸ ಅಥವಾ ವಿದ್ಯಾಭ್ಯಾಸದಲ್ಲಿ ಸಣ್ಣ ಸಣ್ಣ ವಿಳಂಬಗಳು ಕಂಡರೂ ನಿಮ್ಮ ಬುದ್ಧಿವಂತಿಕೆ ಸರಿಪಡಿಸುತ್ತದೆ. ಹಣದ ವಿಚಾರದಲ್ಲಿ ದೊಡ್ಡ ಲಾಭ ನಷ್ಟಕ್ಕಿಂತ ಸ್ಥಿರತೆ ಹೆಚ್ಚು ಕಾಣಿಸುತ್ತದೆ. ನಿಮ್ಮ ನಾಳಿನ ಮುಖ್ಯ ಸಲಹೆ: ಎಲ್ಲವೂ ಒಂದೇ ದಿನ ಮುಗಿಸಬೇಕೆಂದು ಒತ್ತಡ ಮಾಡಿಕೊಳ್ಳಬೇಡಿ. ನಿಮ್ಮ ಶಕ್ತಿ, ನಿಮ್ಮ ಮಾತು ಮತ್ತು ಬುದ್ಧಿ ಆದರೆ ನಾಳೆ ನಿಮ್ಮದೇ ಶೈಲಿಯಲ್ಲಿ ಬಳಸಿದರೆ ಮಾತ್ರ ಫಲ ದೊರೆಯುತ್ತದೆ.